ನಮಸ್ಕಾರ ದೇವರು. ಬೆಳಗ್ಗೆನೇ ಗಾಡಿ ಕ್ಲೀನ್ ಮಾಡ್ಕೊಂಡು ನಾನು ಹೊರಟಿದ್ದು ನಮ್ಮ ಬಾಸ್ ಟೆಂಪಲ್ಗೆ. ನಾನು ಟೆಂಪಲ್ಗೆ ಹೋಗೋಷ್ಟೊಳಗಡೆ ಟೆಂಪಲ್ ಕ್ಲೋಸ್ ಆಗಿತ್ತು. ಆಚೆನೇ ಕೈ ಮುಗಿದು ಮನೆಗೆ ವಾಪಸ್ ಬಂದೆ. ಆಮೇಲೆ ಇವತ್ತು ನಮ್ಮ ಏರಿಯಾದಲ್ಲಿ ಜಾತ್ರೆ ನಡೀತಿದೆ ಅಂತ ಗೊತ್ತಾಯಿತು. ಅದು ನೋಡ್ಕೊಂಬರೋಣ ಅಂತ ಹೋದೆ. ನಾನು ಹೋಗೋಷ್ಟೊಳಗಡೆ ಆಲ್ರೆಡಿ ತೇರ್ ಮೇಲೆ ದೇವ್ರುಗಳನ್ನ ಕೂರಿಸ್ಬಿಟ್ಟಿದ್ರು. ನಮ್ಮ ಏರಿಯಾದಲ್ಲಿ 3 ತೇರುಗಳನ್ನ ಮಾಡ್ತಾರೆ. 3 ತೇರಲ್ಲೂ ಒಂದೊಂದು ದೇವ್ರನ್ನ ಕೂರಿಸ್ತಾರೆ. ಒಂದು ತೇರಲ್ಲಿ ಅಣ್ಣಮ್ಮ, ಇನ್ನೊಂದು ತೇರಲ್ಲಿ ಕಬ್ಬಾಳಮ್ಮ ಆ್ಯಂಡ್ ಇನ್ನೊಂದು ತೇರಲ್ಲಿ ವೀರಭದ್ರ ಸ್ವಾಮಿ. ನಮ್ಮ ಏರಿಯಾದಲ್ಲಿ 1 ವಾರ ಜಾತ್ರೆ ನಡೆಯುತ್ತೆ, ಸೋಮವಾರದಿಂದ ಭಾನುವಾರದವರೆಗೂ. ಸೋಮವಾರ ಲೈಟಿಂಗ್ಸ್ ಬಿಡ್ತಾರೆ ಏರಿಯಾ ಫುಲ್ಲು. ಮಂಗಳವಾರ ಮಾರಮ್ಮನ ದೇವಸ್ಥಾನದಲ್ಲಿ ಬೇವಿನ ಕಂಬ ನೆಡ್ತಾರೆ. ಅದಕ್ಕೆ ಹೆಣ್ಮಕ್ಳೆಲ್ಲ ಅರಿಶಿನದ ನೀರು ಒಯ್ತಾರೆ. ಅದೇ ದಿನ ರಾತ್ರಿ ಅಂದರೆ ಮಂಗಳವಾರ ನೈಟು ಮಾರಮ್ಮಂಗೆ ಮಾಂಗಲ್ಯ ಧಾರಣೆ ಆಗುತ್ತೆ. ಬುಧವಾರ ಕಳಸ ಮತ್ತು ಹೂವಿನ ಕರ್ಕ ಫುಲ್ಲು ನಮ್ಮ ಏರಿಯಾ ಒಂದು ರೌಂಡ್ ಹಾಕೊಂಡು ಮಾರಮ್ಮನ ದೇವಸ್ಥಾನ ಹತ್ರ ಬರ್ತಾರೆ. ಮತ್ತು ಅಲ್ಲೇ ಪ್ರಸಾದ ಕೂಡ ಇರುತ್ತೆ. ಅದೇ ದಿನ ಸಂಜೆ ಅಲಗು ಸೇವೆ ಅಂದರೆ ಬೆನ್ನಿಗೆ ಕೊಕ್ಕಿನ ಸಿಗಿಸ್ಕೊಂಡು ಕಾರೆಳ್ಕೊಂಬರೋದು ಇರುತ್ತೆ. ನೆಕ್ಸ್ಟ್ ಡೇ ಅಂದರೆ ಗುರುವಾರ ಬೆಳಿಗ್ಗೆ ಮಾರಮ್ಮಂದು ಹೂವಿನ ಪಲ್ಲಕ್ಕಿ ಇರುತ್ತೆ. ಗುರುವಾರ ಬೇರೆ ಇನ್ಯಾವುದೇ ಕಾರ್ಯಕ್ರಮ ಇರೋಲ್ಲ. ನೆಕ್ಸ್ಟ್ ಶುಕ್ರವಾರ ಅಣ್ಣಮ್ಮ ನಮ್ಮ ಏರಿಯಾಗೆ ಬರುತ್ತೆ. ಅದಾದಮೇಲೆ ಅಣ್ಣಮ್ಮಂಗೆ ಕುರಿ ಕಡ್ದ್ಬಿಟ್ಟು ಅಲ್ಲಿಂದ ಕರ್ಕೊಂಬರ್ತಾರೆ. ಮತ್ತು ನಮ್ಮ ಏರಿಯಾದಲ್ಲಿ ಸ್ಪೆಷಲ್ ಏನಂದರೆ 9 ಹೆಣ್ದೇವ್ರುಗಳು ಬರುತ್ತೆ. 9 ಹೆಣ್ದೇವ್ರುಗಳನ್ನು ಸ್ವಾಗತ ಮಾಡ್ತಾರೆ. ಅದೇ ದಿನ ಸಂಜೆ ನಮ್ಮ ಏರಿಯಾದಲ್ಲಿ ಆರ್ಕೆಸ್ಟ್ರಾ ಕೂಡ ಇರುತ್ತೆ. ದೆನ್ ಶನಿವಾರ ಮಧ್ಯಾಹ್ನ ಅಣ್ಣಮ್ಮ ಮತ್ತು ಕಬ್ಬಾಳಮ್ಮ ಮತ್ತು ವೀರಭದ್ರ ಸ್ವಾಮಿದು ತೇರಿರುತ್ತೆ. ತೇರು ಮುಂದೆನೇ ಅಣ್ಣಮ್ಮ ದೇವಿಗೆ ಕುರಿ ಕಡ್ದು ತೇರು ಎಳಿತಾರೆ. ಆಮೇಲೆ ಇನ್ನೊಂದು ಕಡೆ ಫುಲ್ಲು ಟಮಟೆಗಳನ್ನ ಬಡಿತಾಯಿದ್ರು. ಶನಿವಾರ ತೇರೆಲ್ಲ ಎಳೆದು ಮುಗಿದಾದ್ಮೇಲೆ ಅದೇ ದಿನ ನೈಟು 12 ಗಂಟೆಗೆ ಕರ್ಗ ಸ್ಟಾರ್ಟ್ ಆಗುತ್ತೆ. ನೈಟ್ 12 ಗಂಟೆಗೆ ಕರ್ಗ ಆಚೆ ಬಂದು ಇಡೀ ಏರಿಯಾನೇ ಒಂದು ರೌಂಡ್ ಹಾಕೊಂಡ್ಬಂದು ಅದಾದಮೇಲೆ ಬೆಳಿಗ್ಗೆ ಬಂದು ಕರ್ಗ ಕೆಂಡ ತೊಳೆಯುತ್ತೆ. ಕೆಂಡ ಆಗಿ 2 ಅವರ್ಸ್ಗೆ ಒನಕೆ ಕರ್ಗ ಆಗುತ್ತೆ. ಒನಕೆ ಕರ್ಗ ಆದಮೇಲೆ ಸಂಜೆ ಎಲ್ಲ ದೇವ್ರುಗಳು ಉತ್ಸವಕ್ಕೆ ಹೋಗುತ್ತೆ. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.